ನಮಸ್ಕಾರ ಪಾಲಕರೇ, ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 6ನೇ ತರಗತಿಗೆ ಬಯಸಿ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಕ್ರೈಸ್ ಅಂಡರಲ್ಲಿ ಬರುವಂಥ ವಿವಿಧ ಶಾಲೆಗಳಿಗೆ ನೀವು ನಿಮ್ಮ ರಿಸಲ್ಟ್ಗಳನ್ನು ಈಗಾಗಲೇ ಪಡ್ಕೊಂಡಿದ್ದೀರಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಇದವರು ಇದಕ್ಕೆ ಅಡ್ಮಿಷನ್ ದಿನಾಂಕವನ್ನು ಕೂಡ ಇಲ್ಲಿ ನಿಗದಿ ಮಾಡಿರುವಂಥದ್ದು. ಯಾವ ದಿನಾಂಕದ ಒಳಗಡೆ ಹೋಗಿ ನಾವು ಅಡ್ಮಿಷನ್ ತೊಗೋಬೇಕು, ಆಮೇಲೆ ಈಗ ಬಂದಿರುವಂಥ ರಿಸಲ್ಟೇ ಫೈನಲ್ ಆಗಿರುವುದರಿಂದ ಮುಂದೆ ಏನಿರುತ್ತೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಕೆಇದವರು ನಿಮ್ಗಳಿಗೆ 23ನೇ ತಾರೀಕಿಗೆ ಅಂದರೆ 2 ಡೇಸ್ ಬ್ಯಾಕಲ್ಲಿ ನಿಮ್ಗಳಿಗೆ ಫೈನಲ್ ಫಲಿತಾಂಶನ ಜಿಲ್ಲಾವಾರು ಪ್ರಕಟಣೆಯನ್ನು ಮಾಡಿದರು. ಸೊ ಜಿಲ್ಲಾವಾರು ಪ್ರಕಟಣೆ ಮಾಡಿದ ನಂತರ ನಿಮ್ಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಒಂದು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡಬೇಕಾಗಿದೆ. ಈ ರೌಂಡ್ ಮುಗಿದ ತಕ್ಷಣವೇ ಅವರು 2ನೇ ರೌಂಡ್ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಮತ್ತೆ 2ನೇ ರೌಂಡಲ್ಲಿ ಕರೀತಾರೆ. ಆ 2ನೇ ರೌಂಡಿಗೆ ಕರಿಬೇಕಂತಂದರೆ ಮೊದಲು ನಿಮ್ಮದು ಈಗೇನು ಸೀಟ್ ಸಿಕ್ಕಿದೆಯಲ್ಲ ಅಂಥ ವಿದ್ಯಾರ್ಥಿಗಳದ್ದು ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗದ ಮೇಲೆ 2ನೇ ರೌಂಡ್ ಕರೀತಾರೆ. ಸೊ ಅದಕ್ಕೊಂದು ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇವರ ಪ್ರಕಾರ ಏನಂತಂದರೆ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳಿಗೆ ಸಂಬಂಧಿಸಿದಂತೆ ಸೀಟ್ ಹಂಚಿಕೆಯಾದ ಅಭ್ಯರ್ಥಿಗಳಿಗೂ 30ನೇ ತಾರೀಕಿನ ಒಳಗಾಗಿ ನೋಡಿರಿ, 30ನೇ ತಾರೀಕಿನ ವಿವಿಧ ವಸತಿ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ವಸತಿ ಶಾಲೆಗಳಿದಾವೆ. ಈ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಆಗಬೇಕಂದ್ರೆ 30ನೇ ತಾರೀಕಿನ ಒಳಗಾಗಿ ನೀವು ಎನಿ ಕಂಡೀಷನ್ ಒಳಗಡೆ ಅಡ್ಮಿಷನ್ ಆಗಲೇಬೇಕು. 30ನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಆಗಿಲ್ಲಪ್ಪ ಅಂತಂದರೆ ಅದು ಸೀಟ್ ಕ್ಯಾನ್ಸಲ್ ಆಗುತ್ತೆ, 2ನೇ ರೌಂಡಿಗೆ ಹೋಗುತ್ತೆ, ಮತ್ತು ನಿಮ್ಗೆ ಅಡ್ಮಿಷನ್ ಆಗಲಿಕ್ಕೆ ಅರ್ಹತೆ ಬಿಡೋಂಗಿಲ್ಲ. ಫಸ್ಟ್ ರೌಂಡಲ್ಲಿ ಏನು ಸೀಟ್ ಕೊಟ್ಟಿರ್ತಾರೆ ಅದನ್ನೇ ನೀವು ಫಸ್ಟ್ ರೌಂಡಲ್ಲಿ ಮಾತ್ರ ಈ 30ನೇ ತಾರೀಕಿಗೆ ಕ್ಲೋಸ್ ಮಾಡಬೇಕು. ಈ ಸೀಟನ್ನು ಇಟ್ಕೊಂಡು ನೀವು 2ನೇ ರೌಂಡಿಗೆ ಅಡ್ಮಿಷನ್ ಮಾಡಿಸ್ತೀನಿ ರೀ, ಈಗ ನಂಗೆ ಸೀಟ್ ಸಿಕ್ಕಿತ್ತು ಅದನ್ನು ನಾನು ಹಾಗೆ ಇಡ್ತೀನಿ ಮತ್ತು 2ನೇ ರೌಂಡಿಗೆ ಹೋಗ್ತೀನಿ ಅಂದರೆ ಆಗೋದಿಲ್ಲ. ಈಗ ಸೀಟ್ ಸಿಕ್ಕಿರುವಂಥದ್ದನ್ನು ಅಡ್ಮಿಷನ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಕ್ಯಾನ್ಸಲ್ ಆಗುತ್ತೆ, 2ನೇ ರೌಂಡಿಗೆ ಹೋಗ್ಬೋದು. ಅದಕ್ಕೆ ಕೊನೆ ದಿನಾಂಕ 30ನೇ ತಾರೀಕಿಗೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಪ್ರಥಮ ಸುತ್ತಿನ ಏನು ಒಂದು ಸೀಟ್ ಸಿಕ್ಕಿದೆ ಅಂಥ ಅಭ್ಯರ್ಥಿಗಳು 30ನೇ ತಾರೀಕಿನ ಒಳಗಾಗಿ ಹೋಗಿ ಅಡ್ಮಿಷನನ್ನು ತೊಗೋಬೇಕು ಅಂತ ಇವರು ಮಾಹಿತಿ ಕೊಟ್ಟಿದ್ದಾರೆ.